ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಇದನ್ನ ಗಿರ್ವಿ ಇಡಬೇಕಿತ್ತು. ಇದು ಎಷ್ಟು ಗ್ರಾಮ್ ಇದೆ ಅಂತ ನೋಡಿ ನನಗೊಂದು 2.5 ಲಕ್ಷ ಸಿಕ್ಕಿದ್ರೆ ಸಾಕು. ದುಡ್ಡು ಸಿಕ್ತಿದ್ದ ಹಾಗೆ ಕಾರ್ ತಗೊಂಡ್ಬಿಟ್ರೆ ಯಾವನ್ಗೂ ಸಾಲ ಮಾಡೋದು ಬೇಕಾಗಲ್ಲ. ಲೈಫ್ ಸೆಟ್ಲು. ಏನಪ್ಪ, ನಾನೇನು ಕಿವಿಲಿ ಹೂವು ಇಟ್ಕೊಂಡಿದ್ದೀನ? 30 ವರ್ಷದಿಂದ ಇದೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನ್ನನ್ನೇ ಯಾಮಾರ್ಸಕ್ಕೆ ನೋಡ್ತೀಯಾ? ಏನಾಯ್ತು? ಏನಾಯ್ತಾ? 2 ಲಕ್ಷ ಬೇಕು ಅಂತ 200 ರೂಪಾಯಿ ಬೆಲೆ ಬಾಳದೇ ಇರೋ ಒಡವೆ ತಂದು ಕೊಟ್ಟಿದೆಯಲ್ಲ, ನಿನಗೆ ಏನು ಹೇಳಲಿ? ಸರ್, ಏನು ಹೇಳ್ತಾ ಇದ್ದೀರಾ? ಇದನ್ನ ನನ್ನ ಹೆಂಡತಿಗೆ ಅವ್ರ ತವ್ರ ಮನೆಯಿಂದ ಕೊಟ್ಟಿರೋ ಒಡವೆ. ಇದು ಹೇಗೆ ನಕಲಿ ಆಗಕ್ಕೆ ಸಾಧ್ಯ? ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಹಾಗಲ್ಲ ಸರ್, ಎಲ್ಲೋ ಮಿಸ್ಟೇಕ್ ಆಗಿರಬೇಕು. ದಯವಿಟ್ಟು ಇನ್ನೊಂದ್ಸಲ ಚೆಕ್ ಮಾಡಿ. ಈ ಒಡವೆನ ನೋಡಿದಾಗಲೇ ನನಗೆ ಡೌಟ್ ಬಂತು. ಆದರೂ ಸುಮ್ಮನೆ ಅನುಮಾನ ಪಡಬಾರ್ದು ಅಂತ ಪರೀಕ್ಷೆನೂ ಮಾಡಿದೆ. ಇದೆಲ್ಲ ಪಕ್ಕ ನಕಲಿ ಒಡವೆ. ನಿಮಗೆ ನಂಬಿಕೆ ಇಲ್ಲ ಅಂದರೆ ಬೇರೆ ಎಲ್ಲಾದರೂ ಟೆಸ್ಟ್ ಮಾಡಿಸಿ. ಎಲ್ಲಿ ಮಾಡಿಸಿದ್ರು ಇದು ನಕಲಿ ಅಂತಾನೆ ಹೇಳೋದು. ಸಿರಿ ಅಷ್ಟು ಕಾನ್ಫಿಡೆನ್ಸಲ್ಲಿ ಇದನ್ನು ಗಿರ್ವಿ ಇಡಕ್ಕಂತ ಕಳಿಸಿದ್ದಲ್ಲ, ಅಂದಮೇಲೆ ಇದು ಹೇಗೆ ನಕಲಿ ಆಗಕ್ಕೆ ಸಾಧ್ಯ? ಸಿರಿ, ಸಿರಿ! ಸಮರ್ಥ್, ಯಾಕೆಷ್ಟು ಜೋರಾಗಿ ಕೂಗ್ತಿದ್ಯಾ? ಒಡವೆಗಳನ್ನೆಲ್ಲ ಗಿರ್ವಿ ಇಡಕ್ಕೆ ಹೋಗಿದ್ಯಲ್ಲ, ಇಟ್ಯಾ? ದುಡ್ಡು ಸಿಕ್ತಾ? ಹಾಂ, ಇಟ್ಟೆ. 50 ಕೋಟಿ. ಏನೇಳು? 50 ಕೋಟಿ ಸಿಕ್ತು. ಎಲ್ಲ ಒಡವೆಗಳು ವಜ್ರದಲ್ವಾ? ತಗೋ. ಯಾಕೋ ಹಾಗೆ ವ್ಯಂಗ್ಯವಾಗಿ ಹೇಳ್ತಾ ಇದ್ದೀವಿ? ಇನ್ನೇನು ಮತ್ತೆ, ನನಗಲ್ಲಿ ಎಷ್ಟು ಅವಮಾನ ಆಯಿತು ಗೊತ್ತಾ? ಇವಳು ಗಿರ್ಬಿಡು ಅಂತ ಕೊಟ್ಟಿದ್ಲಲ್ಲ, ಇದೆಲ್ಲ ನಕಲಿ ಒಡವೆಗಳು. ಸಮರ್ಥ್, ಏನ್ ಹೇಳ್ತಿದ್ಯಾ? ಅವ್ರಿದನ್ ಸರಿಯಾಗಿ ನೋಡಿದ್ರಾ? ಹೌದು, ಬೇಕಿದ್ರೆ ಬೇರೆ ಕಡೆ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ನಾನು ಇನ್ನೊಂದು ಕಡೆ ಹೋದ್ರೆ ಅವಮಾನ ಆಗುತ್ತೆ ಅಂತ ಹಾಗೆ ಬಂದೆ. ನೀನೇ ನನಗೆ ಅವಮಾನ ಆಗಲಿ ಅಂತಾನೆ ಕೊಟ್ಟಿದ್ಯಾ? ಏ ದಂಡ್ಪಿಂಡ, ಏನು ಮಾತು ಅಂತ ಆಡ್ತಾ ಇದ್ದೀಯಾ? ಇವಳು ಹೀಗೆಲ್ಲ ಮಾಡ್ತಾಳೆ ಅಂತ ಅನ್ಸುತ್ತಾ ನಿನಗೆ? ತಾತ, ಈ ಒಡವೆಗಳು ನಕಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಪ್ಪ ಕಷ್ಟಪಟ್ಟು ಅವ್ರು ಕೂಡಿಟ್ಟಿದ್ದ ದುಡ್ಡಲ್ಲಿ ಇದನ್ನ ನನಗೋಸ್ಕರ ಅಂತ ಮಾಡಿಸ್ಕೊಟ್ರು. ನಾನೇ ಅವ್ರ ಜೊತೆ ಹೋಗಿ ತಂದಿದ್ದೀನಿ. ಅಂಥದ್ರಲ್ಲಿ ಇದು ಹೇಗೆ ನಕಲಿ ಆಗಕ್ಕೆ ಸಾಧ್ಯ? ಅಂದರೆ ನೀನು ತಂದಾಗ ಇದು ಅಸಲಿ ಒಡವೆನೇ ಆಗಿತ್ತು. ಈಗ ನಕಲಿ ಆಗಿದೆ ಅಂತಂದರೆ ನಮ್ಮನ್ನೆಲ್ಲ ಯಾರೋ ಅಸಲಿ ಒಡವೆನ ಕದ್ದು ನಕಲಿ ಒಡವೆನ ಇಟ್ಟಿದ್ದಾರೆ ಅಂತನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.